शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾನು ಮಲ್ಲಿಕಾರ್ಜುನ ತೆಂಗಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷ ರಾಜ್ಯಾಧ್ಯಕ್ಷ, ಅನಿಲ್ ಲಿಕ್ವಿಡ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದರೆ ರೈತ ಭಾರತ ಪಕ್ಷದ ವಿಶಾಲ ಶ್ರೀಗಳಿದ್ದಾರೆ. ಇವತ್ತಿನ ಮೇನ್ ಟಾಪಿಕ್ ಇಷ್ಟೇ, 371J ಮೀಸಲಾತಿ ಅಡಿ ಬಿಟ್ಟು ಹೋದ ವಿಜಯಪುರ ಜಿಲ್ಲೆಯನ್ನು ಸೇರಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು ಮಾಡುವ ಕುರಿತು ನಮ್ಮ ಕೈಲಾಗುತ್ತದೆ. ಇಲ್ಲಿವರೆಗೆ ನಮ್ಮನ್ನು ಆಳಿದಂತ ರಾಜಕಾರಣಿಗಳು ನಮ್ಮ ಜನರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇತ್ತು ಅಂದ್ರೆ, ಎಲ್ಲಾ ಜಿಲ್ಲೆಗಳನ್ನು ಮಾಡಿದ್ರು ನಮ್ಮ ಬಿಜಾಪುರ ಜಿಲ್ಲೆಯನ್ನ ಬಿಟ್ಟು ಹೋಯ್ತು. ಆ ಬಿಟ್ಟು ಹೋಗಿದ್ದಕ್ಕೆ ಅದನ್ನ ಸೇರಿಸಂತ ಹಿಂದೆ ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಈಗ 4 ಸಲ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದೀವಿ. ಮನವಿ ಯಾರ್ಯಾರಿಗಪ್ಪ ಅಂತಂದ್ರೆ, ದೇಶದ ಪ್ರಧಾನಿಗೆ, ದೇಶದ ರಾಷ್ಟ್ರಪತಿಗಳಿಗೆ, ಆಮೇಲೆ ಗೃಹ ಸಚಿವರಿಗೆ, ಆಮೇಲೆ ಕರ್ನಾಟಕ ಸರ್ಕಾರದ ಎಲ್ಲಾ ಜನಪ್ರತಿನಿಧಿಗಳಿಗೆ ಕೊಟ್ಟು ಕಳಿಸಿದೆ. ಆಮೇಲೆ ಅದ್ರ ಬಗ್ಗೆ ನಾವೇನು ಹೇಳೋದಪ್ಪ ಅಂತಂದ್ರೆ, ಈಗ 30,000 ಉದ್ಯೋಗಗಳು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಹೋಗುತ್ತೆ. ಯಾಕಪ್ಪ ಅಂತಂದ್ರೆ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ನಾವು ಸೇರ್ಲಾರ ಸಂಬಂಧ ಅದು ಹೊಂಟಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸರ್ಕಾರಕ್ಕೆ ಆಗ್ರಹ ಮಾಡಕ್ ನಮ್ಗೆ ಇದು ಮಾಡಕತ್ತೀವಿ. ಏನೇನಪ್ಪ ಅಂತಂದ್ರೆ, ಜಿಲ್ಲೆಗೆ ತಪ್ಪಿ ಹೋಗಿರುವ ಮೀಸಲಾತಿ ಸಿಕ್ಕರೆ ಸ್ಥಳೀಯ ಸರ್ಕಾರಿ ಉದ್ಯೋಗದಲ್ಲಿ ಜಿಲ್ಲೆಯ ಎಲ್ಲಾ ವರ್ಗದ ಯುವಜನತೆಗೆ 80% ನಮ್ಮ ಬಿಜಾಪುರ ಜಿಲ್ಲೆಯವರು ಸಿಗ್ತದೆ. ಆಮ್ಯಾಗ ಇತರೆ ಜಿಲ್ಲೆಗಳ ಸರ್ಕಾರಿ ಉದ್ಯೋಗದಲ್ಲಿ 20% ಮೀಸಲಾತಿ ಸಿಗೋದು ಅಂತ ಹೇಳ್ತೀವಿ. ಆಮ್ಯಾಗ ಎರಡನೇದೇನಪ್ಪ ಅಂತಂದ್ರೆ, MBBS, BAMS ಸೇರಿ ಎಲ್ಲಾ ವೈದ್ಯಕೀಯ, ಡಿಪ್ಲೊಮಾ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಉನ್ನತ ಶಿಕ್ಷಣದಲ್ಲಿ ಸ್ಥಳೀಯವಾಗಿ 80% ನಮ್ಮ ವಿದ್ಯಾರ್ಥಿಗಳು ಸಿಗತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಮ್ಮ ಸೇರಿಸಿದ್ದ ಕರೆ ಯಾಕಪ್ಪ ಅಂತಂದ್ರೆ, ನಮ್ಮ ಜನಪ್ರತಿನಿಧಿಗಳು ಹೇಳಿದ್ರ ಇವರಿಗೆ ಆ ಕಮಿಟಿಯಲ್ಲಿ ಸದಸ್ಯರಾಗಕ್ಕೆ ಒಂದು ಅವಕಾಶ ಇರುತ್ತೆ. ಆಮ್ಯಾಗ ಉದ್ದಿಮೆದಾರರಿಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ, ಸಿಕ್ಕಾಪಟ್ಟೆ ಆಯ್ತಪ್ಪ. ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಕಲ್ಯಾಣ ಕರ್ನಾಟಕ ಮಂಡಳಿ ಸದಸ್ಯತ್ವ ದೊರಕುತ್ತದೆ ಅಂತ ತಿಳಿಸಿರುತ್ತೆ. ಆಮ್ಯಾಗ ಇಷ್ಟೊಂದು ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಕೊಟ್ಟಿದ್ದೇವೆ. ಆಮ್ಯಾಗ ನಮ್ಮ ಜಿಲ್ಲೆಯನ್ನ ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸೇರಿಸಬೇಕಂತ ಹೇಳಿಸಿಂದ ನಾ ಎಲ್ಲಾ ಜನಪ್ರತಿನಿಧಿಗಳಿಗೆ ಇದು ಮಾಡ್ತೇನೆ. ಹೇಳುವುದಿಷ್ಟೇ, ಸ್ಥಳೀಯ ಶಾಸಕರುಗಳು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳು ಇದೇನು ಬರುವಂತ ಅಧಿವೇಶನದಲ್ಲಿ ಈ 371J ಆರ್ಟಿಕಲ್ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಮಾಡಿ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿಸುವ ವಿಚಾರಕ್ಕೆ ಹೇಳ್ಬೇಕಂತ ಹೇಳಿ ನಾನು ಎಲ್ಲರೇ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗ ನಾನು ಮಲ್ಲಿಕಾರ್ಜುನ ತೆಂಗಾಳ ಅಂತ ಹೇಳಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಬಿಜಾಪುರ ಜಿಲ್ಲೆಯ 371J ಈ ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗ ಇದನ್ನ ಕೂಡಿಸ್ಲಾಕ ಜನಪ್ರತಿನಿಧಿಗಳು ಯಾಕೆ ಹಿಂದ್ ನೋಡ್ತಾರ ಮತ್ತು ತಮ್ಮ ಇಲೆಕ್ಷನ್ದಲ್ಲಿ ಜಾಹೀರಾತು ಹಾಕೋತಾರ ಮತ್ತು ಇಲೆಕ್ಷನ್ದಲ್ಲಿ ಹೇಳ್ತಾರ ನಾವು ಮಾಡ್ತೇವೆ ಅಂತೀವಿ ಮತ್ತು ಇಲೆಕ್ಷನ್ ಮುಗಿದ ಮೇಲೆ ಇದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ಈ 8 ಮಂದಿ ಶಾಸಕರಿಗೆ ಏನಾಗಿದೆ? ಈ ಕಾಳಜಿ ಇಲ್ಲ ಜನರ ಬಗ್ಗೆ. ಇವತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಮೀಸಲಾತಿ ಸಿಗುವುದನ್ನು ಬಿಡ್ಲಾಕತ್ಯಾರ. ಮತ್ತೆ ಇನ್ನೊಂದು ಮತ, ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಬಿಜಾಪುರನ್ನು ಸೇರಿಸಿಕೊಂಡ್ರು. ಯಾಕೆ ಸೇರಿಸಿದ್ರಿ? ಮತ್ತು ಹೈಕೋರ್ಟ್ ನಮ್ಮನ್ನು ಸೇರಿಸ್ಕೊಂಡ್ರು. ಈ ಮೀಸಲಾತಿಗೆ ಯಾಕೆ ಬೇಡ ಅಂತೇಳಿ ಈ ಬಿಜಾಪುರ ಜಿಲ್ಲೆಯನ್ನು ಸೇರಿಸ್ಕೊಳ್ಳೋಕೆ ಯಾಕೆ ಬೇಡ ಅಂತಾರೆ? ಅವಾಗ ಹೇಳ್ಬೇಕಾಗಿತ್ತು ಜನಪ್ರತಿನಿಧಿಗಳು. MP ಅವ್ರು ಏನ್ ಮಾಡ್ತಾರ? ನಿದ್ದೆ ಮಾಡ್ತಾರ? ಸಂಸದರು ನಿದ್ದೆ ಮಾಡ್ತಾರ? ಅಲ್ಲ, ನಮ್ಮ ಒಳ್ಳೆ ಕೆಲಸಗಳು. ಇವತ್ತು ನಮ್ಮಲ್ಲಿ ಹಿಂದುಳಿದ ಬಿಜಾಪುರ ಜಿಲ್ಲೆ, ಬಡ ಮಕ್ಕಳು ಬಾಳದಾರ, ಉನ್ನತ ಹುದ್ದೆ ಕಲಿಯಕ್ ಆಗೋದಿಲ್ಲ ಅವರಿಗೆ. ಅಂತ ಪರಿಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಬಸ್ಗಳು ಸೇರಿಸಿರು ಮತ್ತು ಹೈಕೋರ್ಟ್ ಪೀಠದಲ್ಲಿ ಅವರು ಅವಾಗ ಏನ್ರಿ ವಾದ ಮಾಡಕ್ಕಾಗಿತ್ತು ನಿಮ್ಗೆ? ಅರ್ಥ ಆಗಂಗಿಲ್ಲ ಇದ್ರ ಬಗ್ಗೆ. ಇಲೆಕ್ಷನ್ದಾಗ ಬರ್ತಾರೆ ಮಸಳೆ ಕಣ್ಣೀರು ಓಡಿಸ್ಕೋತ ಇದನ್ನ ಸೇರಿಸ್ಬೇಕು. ದಯವಿಟ್ಟು ಅವ್ರಿಗೆ ನಾನು ಈ ಮಾತು ಯಾಕೆ ಕಾರವಾಗಿ ಹೇಳ್ತಂದ್ರ, ನೀವು ಮುಂಬರೋ ದಿನದಲ್ಲಿ ಇನ್ನೇನು ಭಾಳ ದಿನ ಉಳಿದಿಲ್ಲ, 23 ತಿಂಗಳೈತಿ, ಅದ್ರ ಒಳಗಡೆ ನಾಳೆ ನಡ್ತಕ್ಕಂಥ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನೀವು ಎತ್ತಬೇಕು. ಮೊನ್ನೆ ಯಶವಂತರಾಯ್ ಅವರೊಂದರಲ್ಲಿ ಎತ್ತಿದ್ರು. ಅವ್ರಿಗೆ ಏನಾಯ್ತೇನು ಸೈಡ್ ಇಫೆಕ್ಟ್ ಅಂತಲ್ಲ, ಹಂಗೇನೋ ಒಂದಾಗಿರ್ತಾವ. ಅವ್ರು ಮತ್ತೆ ಸ್ಟಾಪ್ ಮಾಡಿದ್ರು. ಈ ನಮ್ಮ ಜನಪ್ರತಿನಿಧಿಗಳೇ, MLCಗಳು, ಮತ್ತೆ ಇನ್ನೊಂದು ವಿಧಾನ ಪರಿಷತ್ತಿನ ಸದಸ್ಯರುಗಳು ನಮ್ಮ ಗುಲ್ಬರ್ಗದವರಾಗಿದ್ದಾರೆ.
ಕಮಕ್ನೂರ್ ಆಗ್ಲಿ ಇತರೆ ಇಂಗ್ಲಿಷ್ ಮಿಂತಾರ. ಇಲ್ಲಿ ಸ್ಥಳೀಯ ಸಂಸ್ಥೆಗೆ ಓಟ್ ಹಾಕ್ಲಾಕ ಅವ್ರಿಗೆ ಅರ್ಹತೆ ಐತಿ, ನಮ್ಮನ್ಯಾಗ ತಗೊಳಕ್ ಅರ್ಹತೆ ಇಲ್ರಿ ಅವ್ರಿಗೆ. ನಾಳೆ ಬರ್ಬೇಕು ಅವ್ರು ಇಲ್ಲಿ ಯಾವ್ದಾರ ವಿಷಯಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಓಟ್ ಹಾಕ್ಲಾಕ ಅವ್ರಿಗೆ ಪವರ್ ಐತಿ. ಮತ್ತೆ ಇದನ್ನ ಬಿಜಾಪುರ ಜಿಲ್ಲೆ ತಗೊಳಕ್ ಯಾಕಿಲ್ಲ ಚಿಂತನೆ ಮಾಡ್ಬೇಕು, ಸಿಎಂ ಹೇಳ್ಬೇಕು. ಇದನ್ನ ಇಲ್ಲಿ ಮಾಡಿ ಏನಾದ್ರು ಇವ್ರು ಕಳಿಸಿದ್ರಂದ್ರ ರಾಷ್ಟ್ರಪತಿ ಮುಖಾಂತರ ಅಲ್ಲಿ ಡೆಲ್ಲಿಯಲ್ಲಿ ಇವ್ರು ಇದ್ದಾರ, ನಮ್ಮ ಗದ್ದೆಗೌಡರು ಇದ್ದಾರ, ರಮೇಶ್ ಜಿಗಜಿನ್ ಇದ್ದವ್ರ. ರಮೇಶ್ ಜಿಗಜಿನ್ ಅವ್ರು ಇಂಥ ವಿಷಯ ಬಗ್ಗೆ ಯಾವನು ಇರ್ತಂಗಿಲ್ಲ ಚಕಾರ, ಯಾವ್ದೋ ವಿಷಯ ಎಲ್ಲರ ತಗೊಂಡ್ ಏನಾರು ಮಾತಾಡ್ಕೊತ ಹೋಗ್ತಾರ. ಇಂಥ ಸಮಸ್ಯೆಗಳನ್ನ ಎತ್ತಬೇಕು. ನೀವು ಒಂದು ದಲಿತ ಸಮುದಾಯದಲ್ಲಿ ಬಂದವರದಿರಿ, ಇವತ್ತು ಈ ಏನ್ ಕೆಲವರ್ಗದ ಅಹಿಂದ ವರ್ಗ ಏನಂತ ಅಂತಿರಲ್ಲ, ಆ ಜನರ ಸಮುದಾಯದಲ್ಲಿ ಬೆಳೆದವರದಿರಿ ನೀವು. ಆ ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಮೇಲ್ವರ್ಗದವ್ರಿಗೆ ಕಾಳಜಿ ಇಲ್ಲ, ಮೀಸಲಾತಿಯಿಂದ ಬರ್ತಾರ ಅವ್ರಿಗೆ ಕಾಳಜಿ ಇಲ್ಲ. ಯಾಕೆ ಈ ತರ ತಾರತಮ್ಯ ಮಾಡ್ತೀರಿ? ಎಲೆಕ್ಷನ್ ಮಾತ್ರ ನೀವು ಮಾಡ್ತೀರಿ. ಇದು ಡೊಂಗಿ ನಾಟಕ ಬಿಡ್ರಿ. ಮುಂದಿನ ದಿನಮಾನದಲ್ಲಿ ನೀವು ಮಾಡ್ಬೇಕು. ಈ ರೈತ ಭಾರತ ಪಕ್ಷದಿಂದ ಏನೈತಿಲ್ಲ, ನಾವ್ ಇದನ್ನ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ರಿ, ಇಲ್ಲ ಬೇರೆ ಏನಾರ ತಿಳ್ಕೊಳ್ರಿ. ನಾವು ಪ್ರತಿ ಮನೆ ಬಾಗಿಲು ಹೋಗ್ತೇವೆ. ಬಿಜಾಪುರ ಜಿಲ್ಲೆಯಾದ್ಯಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೇವೆ, ಮನವರಿಕೆ ಮಾಡ್ತೇವೆ ಅವರಿಗೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಹೋಗ್ತೇವೆ ರೈತ ಭಾರತ ಪಕ್ಷದಿಂದ. ನಾವು ಈ ಮಕ್ಕಳಿಗೆ ಒಳ್ಳೆ ಒಂದು ಭವಿಷ್ಯ ನಿರ್ಮಾಣ ಮಾಡ್ಬೇಕು. ಆ ಭವಿಷ್ಯ ನಿರ್ಮಾಣ ಮಾಡಕ್ ನಿಮ್ಗೆ ಆಗಲಿಲ್ಲ ಅಂದ್ರೆ ಹೆಂಗ? ದಯವಿಟ್ಟು ಈ ರೈತ ಭಾರತ ಪಕ್ಷದವ್ರು ಏನ್ ಹೇಳ್ತಾರ ಸುಮ್ ಕೂರ್ತಾರ ಅನ್ಬೇಡ್ರಿ. ಪ್ರತಿ ಒಂದು 995 ಹಳ್ಳಿಗಳದಾವ್. ನಾವು ಎಲ್ಲ MP ಎಲೆಕ್ಷನ್ ಮಾಡೇವು, MLA ಎಲೆಕ್ಷನ್ ಮಾಡೇವು. ಪ್ರತಿ ಒಂದು ತಾಂಡಕ್ಕೆ ಹೋಗ್ತೇವೆ, ಪ್ರತಿ ಒಂದು ಹಳ್ಳಿಗೆ ಹೋಗ್ತೇವೆ. ಇದ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ತೇವೆ. ಇವತ್ತ ನಮ್ಮ ಗುರುಗಳ ನೇತೃತ್ವದಲ್ಲಿ ಈ ಕೆಲಸ ನಾವು ಮಾಡೇ ಮಾಡ್ತೇವೆ. ನಿಮಗೆ ನಾವು ಏನು ಕೇಳಂಗಿಲ್ರಿ, ಬೇರೆ ಏನು ಕೇಳಂಗಿಲ್ಲ. ನಿಮಗೆ ಮೆಡಿಕಲ್ ಸೀಟ್ ತಗೊಂಡ್ ಕೇಳಂಗಿಲ್ಲ, ನಾವು ಇಂಜಿನಿಯರಿಂಗ್ ತಗೊಂಡ್ ಕೇಳಂಗಿಲ್ಲ. ಇದನ್ನ ಯಾಕೆ ಸೇರಿಸೋಲ್ರಿ? ಹುಡುಕಿದೆಲ್ಲ ಸೇರಿಸ್ಕೊಂಡ್ರಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಮಾಡ್ತೀರಿ ನೀವು. ದಯವಿಟ್ಟು ಬಿಡ್ರಿ ಅದನ್ನ. 23 ತಿಂಗಳೈತಿ, ಗಡುವು ಕೊಡ್ತೇವೆ. ಮುಂದಿನ ಅಧಿವೇಶನದಲ್ಲಿ ಮಾಡ್ಬೇಕು. ಇರ್ಲಿಕ್ಕಂದ್ರ ಪ್ರತಿ ಒಂದು ಮನೆ ಬಾಗಿಲಿಗೆ ಡೋರ್ ಟು ಡೋರ್ ಹೋಗ್ತೇವೆ. ಗುರುಗಳ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಇದನ್ನ ನಾವು ಮನವರಿಕೆ ಮಾಡಿಕೊಡ್ತೇವೆ. ಅವಾಗ ನಿಮಗೆ ಎಚ್ಚರಿಕೆ ಉಂಟಾಗಿ ಆ ಟೈಮ್ದಾಗ ನೀವು ತಿಳ್ಕೊಬೇಕಿಲ್ಲ. ನಾನು ಜಿಲ್ಲಾ ಅಧ್ಯಕ್ಷ ರೈತ ಭಾರತ ಪಕ್ಷದಿಂದ ಅಖಿಲ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಕೆಂಗಣ್ಣಾಳ್ ಅವರಿಗೂ, ಜಿಲ್ಲಾ ಅಧ್ಯಕ್ಷರಾದಂಥ ಅನಿಲ್ ಹೆಗ್ಡೆ ಅವರಿಗೂ, ಎಲ್ಲ ಮಾಧ್ಯಮದವರಿಗೂ ತಿಳಿಸೋದೇನೆಂದರೆ, ನಮ್ಮ ವಿಜಾಪುರ ಜಿಲ್ಲಾ ಭಾಳ ಹಿಂದುಳಿದ ಜಿಲ್ಲಾ ಅಂತ ಹೇಳ್ತಾ ಇದ್ದಾರೆ. 8 ಮಂದಿ ಶಾಸಕರು ಇದ್ದಾರೆ, ಮಂತ್ರಿಗಳು ಇದ್ದಾರೆ, MP ಗಳಿದ್ದಾರೆ, ಒಂದು 3-4 ಮಂದಿ MLCಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಏನಾಗೈತೆ ಅಂತಂದ್ರೆ, ಈಗ ನಮ್ಮ ವಿದ್ಯಾರ್ಥಿಗಳು ಏನಾಗೈತೆ ಪರಿಸ್ಥಿತಿ ಏನಂತಂದ್ರೆ ನೋಡ್ತೀವಿ, ದರ್ವೊಂದು ಹೋರಾಟ ನಡೆದತ್ರಿ. ಮಾಧ್ಯಮದವ್ರು ನೀವೆಲ್ಲ ಪ್ರಚಾರ ಮಾಡಿದಂತೆ ಒಳ್ಳೆ ಕೆಲಸ ನಡೆದಾವ್ ನಮ್ಮೆಲ್ಲ. ಯಾಕಂದ್ರೆ ದರ್ವೊಂದು ವಿದ್ಯಾರ್ಥಿಗಳು ಕೇಳ್ತೀವಿ, ನೀವು ಎಲ್ಲಿ ಇರ್ತೀರ? ಪುನಾದಾಗ ಇರ್ತೀವಿ ಅಂತ ಹೇಳ್ತಾರೆ, ಬಾಂಬೆದಾಗ ಇರ್ತೀವಿ ಅಂತ ಹೇಳ್ತಾರೆ. ಯಾಕೆ ಇರ್ತಾರೆ? ಇಲ್ಲಿ ಕೆಲಸ ಸಿಗ್ಲಿದ್ದಕ್ಕೆ ಅಲ್ಲಿ ಹೋಗಿರ್ತಾರೆ, ಬೆಂಗಳೂರು ಕಡೆ ಹೋಗ್ತಾರೆ. ಅಂದ್ರೆ ನಮ್ಮಲ್ಲಿ ಇಲ್ಲಿ ಯಾವ ಇಂಡಸ್ಟ್ರಿಲಿನ ಇಲ್ಲಿ ಬಂದಿಲ್ಲ. ಇಲ್ಲಿ ಮೀಸಲಾತಿ ಇದು ಸೇರಿಸಿದ್ರ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತತಿ, ಅವ್ರ ಭವಿಷ್ಯ ಕಟ್ಕೊಳಕ್ ಆಗ್ತತಿ. ಕೆಲವು ಮಂದಿ ರಿಕ್ಷಾ ಹೊಡಿತಾ ಇದ್ದಾರೆ. BA B.Ed MA ಓದಂತವ್ರು 5-6 ಸಾವಿರ ಜನ ವಿದ್ಯಾರ್ಥಿಗಳು ನಮ್ಮ ರಿಕ್ಷಾ ಹೊಡಿತಾ ಇದ್ದಾರೆ ಬಿಜಾಪುರದಲ್ಲಿ. ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಇಟ್ಕೊಂಡಿದ್ದಾರೆ, ಸಾಯಂಕಾಲ ಹೋಟೆಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಇಷ್ಟು ಕಲಿತರ ಸಹಿತ ಅವ್ರಿಗೆ ಚಲೋ ಉದ್ಯೋಗ ಯಾಕೆ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಇಂಡಸ್ಟ್ರಿ ಇಲ್ಲ. ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಹೇಳ್ಕೊಡಂತ ಇಂಡಸ್ಟ್ರಿ ಇಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಏನಿಲ್ಲ. ಎಲ್ಲ ಇಲ್ಲೇ ಪುನಾ ಕಡೆ ಹೋಗ್ರು ಎಷ್ಟು ಕೋಟಿಗಟ್ಟಲೆ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ಕಡೆ ಹೋಗ್ತಾರೆ, ಬೆಂಗಳೂರು ಕಡೆ ಹೋಗ್ತಾರೆ. ಈ ಹುಬ್ಳಿಗೆ ಹೋದ್ರೆ ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ, ಎಲ್ಲಾನು ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ನಾವು ಇಷ್ಟ ತಿಳ್ಕೊಳ್ಳೋದು, ನೀವು MP ಗಳಾಗ್ರಿ MLAಗಳಾಗ್ರಿ ಏನ್ ಮಾಡ್ರಿ ಅಂತಂದ್ರೆ, ನೀವು ನಿಮ್ಮನ್ನ ಆರಿಸಿ ಕಳಿಸಿದ್ದು ಎದಕ್ಕಂತಂದ್ರೆ ಸಮಾಜ ಸೇವೆ ಮಾಡಕ, ಸಮಾಜ ಹುಡುಗರು ಉದ್ಧಾರ ಮಾಡಕ, ಹಳ್ಳಿ ಹುಡುಗರು ಉದ್ಧಾರ ಮಾಡಕ, ಹಳ್ಳಿ ಮಕ್ಕಳನ್ನ ಭವಿಷ್ಯ ಕಟ್ಟಾಕ. ಅದಕ್ಕೆ ನೀವೇನ್ ಮಾಡ್ರಿ ಅಂತ ಆದಷ್ಟು ಇದನ್ನ ಮೀಸಲಾತಿ ತಂದು ಆದಷ್ಟು ಕರ್ನಾಟಕದಲ್ಲಿ ನಮ್ಮ ವಿಜಾಪುರ ಜಿಲ್ಲೆಗೆ ಒಂದು ಭವಿಷ್ಯ ಕಟ್ಟಿದ್ರೆ ಅಂತಂದ್ರೆ ನಿಮ್ಮ ಭವಿಷ್ಯ ಮುಂದಿನ ಅವ್ರು ಕಟ್ತಾರ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ.